ವೀಕ್ಷಕರೇ, ತನ್ನ ತಂಗಿಯನ್ನ ಕಾಣುವಂತ ಸಲುವಾಗಿ ರೈಲನ್ನ ಹಿಡಿದು ದೆಹಲಿಯ ಪಿಜಿ ರಸ್ತೆಯಲ್ಲಿರುವಂತ ಒಂದು ಕಟ್ಟಡಕ್ಕೆ ಹಣದ ಸಹಿತ ಬಂದವನೇ ಅಲ್ಲಿಯ ರೂಮ್ ನಂಬರ್ 68ರ ಒಳ ಹೋಗಿ ತಂಗಿಗಾಗಿ ಕಾದು ಕೂತಿದ್ದ. ಅವನು ರೂಮ್ನ ಒಳಗೆ ತುಂಬಾ ಸಮಯದಿಂದ ಇದ್ದ. ಆದ್ರೆ ರೂಮಿಂದ ಹೊರಗಡೆ ಒಂದು ಧ್ವನಿ ಕೇಳಿಸ್ತು. ಅದೇನಪ್ಪ ಅಂದ್ರೆ, ನಿಮ್ಮ ಸಮಯ ಮುಗಿತು, ಹೊರಗಡೆ ಬನ್ನಿ ಅಂತ ಕರೆದಿದ್ರು. ಆದ್ರೆ ಅವನಿಗೆ ಇನ್ನೂ ಕೂಡ ಹೆಚ್ಚು ಹೊತ್ತು ತನ್ನ ತಂಗಿ ಜೊತೆ ಕಾಲವನ್ನು ಕಳೆಯುವಂತ ಆಸೆ ಇತ್ತು. ಹೆಚ್ಚು ಸಮಯ ಇರಬೇಕು ಅಂದ್ರೆ ಅದಕ್ಕೆ ಡಬಲ್ ಚಾರ್ಜ್ ಅನ್ನ ಕೊಡ್ಲೇಬೇಕು ಅಂತ ಆತ ಹೇಳಿದ್ದ. ತಂಗಿಯನ್ನ ಕಾಣೋದಕ್ಕೆ ಬಂದಂತ ವ್ಯಕ್ತಿ ಅದಕ್ಕಾಗಿ ಡಬಲ್ ಚಾರ್ಜ್ ಕೊಡೋದಕ್ಕೂ ಕೂಡ ರೆಡಿ ಇದ್ದ. ವೀಕ್ಷಕರೇ, ಇದೆಲ್ಲ ಏನು? ಈ ಅಣ್ಣ ತಂಗಿಯ ವಿಚಿತ್ರ ಹಿನ್ನೆಲೆ ಆದ್ರೂ ಏನು? ಬನ್ನಿ ವೀಕ್ಷಕರೇ, ನಿಜಕ್ಕೂ ನಿಮ್ಮನ್ನ ದಂಗಾಗಿಸುವಂತ ಈ ಒಂದು ಘಟನೆ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಇದೆಲ್ಲ ನಡೆದದ್ದು 2019ರ ಜೂನ್ ನಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಇಬ್ರು ಅತ್ಯುತ್ತಮ ಗೆಳತಿಯರಿದ್ರು. ಇವರಿಬ್ರು ಕೂಡ ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಅವ್ರಿಗೆ ಒಂದು ತಿಂಗಳಿಗೆ ಸಂಬಳ 35,000 ಇದರಲ್ಲಿ ಒಬ್ಳು ಹೆಸರು ಜ್ಯೋತ್ಸ್ಯ, ಇನ್ನೋರ್ವ ಗೆಳತಿ ಹೆಸರನ್ನ ನಾವಿಲ್ಲಿ ಸದ್ಯಕ್ಕೆ ರಾಣಿ ಅಂತ ಭಾವಿಸೋಣ. ಈ ಜ್ಯೋತ್ಸ್ಯಗೆ ದೆಹಲಿಯಲ್ಲಿ ಹೊಸ ಕೆಲಸದ ಆಫರ್ ಸಿಕ್ಕಿತ್ತು. ಅಲ್ಲಿ ಆಕೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಡೋದಕ್ಕೆ ಅವರು ಸಿದ್ಧ ಇದ್ದ ಬಗ್ಗೆ ಆಕೆ ತನ್ನ ಗೆಳತಿ ರಾಣಿಗೆ ತಿಳಿಸಿದ್ಲು. ಆದ್ರೆ ಇವರಿಬ್ರು ಒಬ್ಬರನ್ನೊಬ್ರು ಬಿಟ್ಟಿರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಆದ್ರೆ ಈ ಜ್ಯೋತ್ಸ್ಯಗೆ ಆ ಕೆಲಸದ ಅವಶ್ಯಕತೆ ತುಂಬಾ ಇತ್ತು. ಆಕೆ ಗೆಳತಿ ಕೂಡ ಇದಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ಲು. ಆದ್ರೆ ಜ್ಯೋತ್ಸ್ಯಳ ಪೋಷಕರಿಗೆ ಇದು ಇಷ್ಟ ಇರಲಿಲ್ಲ. ಅವರು ಆಕೆಯನ್ನು ಹೊರಗಡೆ ಕಳಿಸೋದಕ್ಕೆ ಸಿದ್ಧ ಇರಲಿಲ್ಲ. ಇದರಿಂದ ಈ ಜ್ಯೋತ್ಸ್ಯ ತುಂಬಾ ಚಿಂತೆಗೀಡಾದ್ಲು. ಆಕೆಯ ಗೆಳತಿ ರಾಣಿಗೂ ಕೂಡ ಈ ಒಂದು ಕೆಲಸದ ಮೇಲೆ ಆಸಕ್ತಿ ಮೂಡಿತ್ತು. ನಾನು ಕೂಡ ಈ ಕೆಲಸ ಮಾಡಬಹುದಾ, ನನಗೂ ಅವಕಾಶ ಇದೆಯಾ ಅಂತ ಆಕೆ ಗೆಳತಿಯನ್ನ ಕೇಳಿದ್ಲು. ಆಗ ಜ್ಯೋತ್ಸ್ಯ, ಖಂಡಿತ ನೀನು ಕೂಡ ಮಾಡಬಹುದು, ನನಗಂತೂ ಕುಟುಂಬದ ಒತ್ತಡದಿಂದಾಗಿ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ನೀನಾದ್ರೂ ಅಲ್ಲಿ ಸೇರ್ಕೊಂತ ಒಬ್ಬ ಯುವಕನನ್ನ ಅವಳ ಜೊತೆ ಕಳಿಸ್ಕೊಟ್ಟಿದ್ಲು. ರಾಣಿ ಆತನ ಜೊತೆ ದೆಹಲಿಗೆ ಬಂದು ಆ ಒಂದು ಕೆಲಸದ ಇಂಟರ್ವ್ಯೂಗೆ ಬಂದಿದ್ಲು. ಅವಳು ಅಲ್ಲಿ ಕುಳಿತಿದ್ದಾಗ ಚಹಾ ಕೊಡುವಂತ ಮಾಲಿಯೊಬ್ಬ ಅಲ್ಲಿಗೆ ಬಂದು, ಮೇಡಮ್ ನಿಮ್ಗೆ ಕಾಫಿ ಬೇಕಾ ಅಥವಾ ಟೀ ಬೇಕಾ ಅಂತ ಕೇಳಿದ್ದ. ನಂತರ ಈ ರಾಣಿ ಟೀಯನ್ನ ತಗೊಂಡ್ ಬಾ ಅಂತ ಹೇಳಿದ್ಲು. ರಾಣಿ ಹೊಸ ಸ್ಥಳದ ಆ ವಾತಾವರಣಕ್ಕೆ ಇನ್ನೂ ಕೂಡ ಹೊಂದ್ಕೊಂಡಿರ್ಲಿಲ್ಲ. ಮೇಡಮ್, ಒಂದು ಒಳ್ಳೆ ಟೀ ಮಾಡ್ಕೊಂಡು ಬರ್ತೀನಿ, ಅದನ್ನ ಕುಡಿದ ತಕ್ಷಣ ನೀವು ರಿಫ್ರೆಶ್ ಆಗ್ತೀರಾ ಇರಿ ಅಂತ ಆತ ಹೊರಟಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಆತ ಟೀಯನ್ನ ತಂದ್ಕೊಟ್ಟಿದ್ದ. ನಂತರ ಈ ರಾಣಿಗೆ ಅದನ್ನ ಕುಡಿದಿದ್ದಷ್ಟೇ ನೆನಪು. ಕಣ್ಣನ್ನ ಬಿಟ್ಟಾಗ ಅವಳು ಯಾರದೋ ಹಳೆ ಮನೆಯ ಒಂದು ಬೆಡ್ರೂಮ್ ನ ಒಳಗಡೆ ಇದ್ಲು. ಆ ಮಬ್ಬು ಬೆಳಕಲ್ಲಿ ತಾನೆಲ್ಲಿದ್ದೀನಿ ಅಂತ ನೋಡಿದಾಗ ಎದುರುಗಡೆ ಒಬ್ಬ ಅಪರಿಚಿತ ಮಧ್ಯ ವಯಸ್ಕ ವ್ಯಕ್ತಿ ಕೂತಿದ್ದ. ಅವನ ಮೈ ಮೇಲೆ ಬಟ್ಟೆನೇ ಇರಲಿಲ್ಲ. ಕಣ್ಣನ್ನ ಸರಿ ಮಾಡ್ಕೊಂಡು ನೋಡಿದಾಗ ರಾಣಿಗೂ ಕೂಡ ತನ್ನ ಮೈ ಮೇಲೆ ಬಟ್ಟೆ ಇಲ್ಲದಂತ ಸಂಗತಿ ಗೊತ್ತಾಗುತ್ತೆ. ಅವಳಿಗೆ ಒಂದೇ ಸಮ ಭಯ ಶುರುವಾಗಿ ಅವನ ಜೊತೆ ಹೋರಾಟವನ್ನು ನಡೆಸಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು. ಅದು ಅವಳ ಕೈಯಲ್ಲಿ ಸಾಧ್ಯನೇ ಆಗ್ಲಿಲ್ಲ. ಕಾರಣ ಅವಳು ತುಂಬಾ ವೀಕ್ ಆಗಿದ್ಲು. ಅವಳಿಗೆ ಮೇಲೆ ಏಳೋದಕ್ಕೂ ಶಕ್ತಿ ಇರಲಿಲ್ಲ. ಅಲ್ಲಿ ದಿನಕ್ಕೆ 15ರಿಂದ 20 ಜನ ವ್ಯಕ್ತಿಗಳು ಆಕೆ ಇದ್ದಂತ ಬೆಡ್ರೂಮ್ಗೆ ಬಂದು ಹೋಗ್ತಿದ್ರು. ತಾನು ಕುಡಿದಂತ ಚಹಾದಲ್ಲಿ ಅದೇನ್ ಬೆರೆಸಿದ್ರು ಗೊತ್ತಿಲ್ಲ. ಅದನ್ನ ಕುಡಿದ ತಕ್ಷಣ ಆಕೆಗೆ ಪ್ರಜ್ಞೆನೆ ತಪ್ಪಿತ್ತು. ಆಕೆಗೆ ಅಲ್ಲಿ ಇದ್ದಷ್ಟು ದಿನ ಕೂಡ ಮತ್ತನ್ನ ಬರುವಂತ ಔಷಧಿಯನ್ನ ಕೊಡಲಾಗ್ತಿತ್ತು. ಆಕೆ ಊಟ ಬಟ್ಟೆ ಏನೇ ಕೇಳಿದ್ರು ಕೂಡ ಅಲ್ಲಿ ದೈಹಿಕವಾಗಿ ಹಲ್ಲೆಯನ್ನ ನಡೆಸ್ತಾ ಇದ್ರು. ಆಕೆ ಇನ್ನೇನು ಚೇತರಿಸಿಕೊಂಡು ಅನ್ನುವಷ್ಟರಲ್ಲಿ ಆಕೆಗೆ ಮತ್ತೆ ಅದೇ ಒಂದು ಔಷಧಿಯನ್ನ ಬಲವಂತವಾಗಿ ಕೊಡಲಾಗ್ತಿತ್ತು. ಬಟ್ಟೆ ಕೊಟ್ರೆ ಆಕೆ ಅದನ್ನ ಧರಿಸಿ ಓಡ್ ಹೋಗ್ತಾಳೆ ಅಂತಾನೆ ಆಕೆಗೆ ಬಟ್ಟೆಯನ್ನ ಕೊಡ್ತಿರ್ಲಿಲ್ಲ. ಸರಿಯಾದ ಊಟ ಕೂಡ ಅಲ್ಲಿ ಸಿಗ್ತಿರ್ಲಿಲ್ಲ. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ರಾಣಿ ಆಸೆ ಪಟ್ಟು ಬಂದು ಸೇರಿದಂತ ಆ ಜಾಗ ಮತ್ಯಾವುದೋ ಅಲ್ಲ, ಅದು ದೆಹಲಿಯ ಬಿಜಿ ರಸ್ತೆ ಕುಖ್ಯಾತ ವೇಶ್ಯಗೃಹ ಆಗಿತ್ತು. ಆಕೆಯನ್ನ ಅಲ್ಲಿಯ ರೂಮ್ ನಂಬರ್ 68ರಲ್ಲಿ ಇಟ್ಟಿದ್ರು. ಇಲ್ಲಿಗೆ ಬಂದ 2-3 ತಿಂಗಳ ನಂತರ ರಾಣಿ ಅಲ್ಲೇ ಇದ್ಲು. ಇನ್ನು ಈಗ ಇಲ್ಲಿ ಆಕೆ ಮನೆಯವರಿಗೆ ರಾಣಿ ಎಲ್ಲಿ ಹೋದ್ಲು, ಯಾಕೆ ಅವಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಆತಂಕ ಶುರುವಾಗಿತ್ತು. ಈ ಬಗ್ಗೆ ಕೋಲ್ಕತ್ತಾದ ಸ್ಟೇಷನ್ ನಲ್ಲಿ ಒಂದು ದೂರನ್ನ ಕೊಟ್ಟರು ಕೂಡ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ದೆಹಲಿಯ ಆ ಬಿಜೆ ರಸ್ತೆ ವೇಷಗೃಹದಲ್ಲಿ ರಾಣಿಗೆ ಸಾಕಷ್ಟು ಜನ ಗಿರಾಕಿಗಳು ಸಿಕ್ಕಿದ್ರು. ಆಕೆ ಚೆನ್ನಾಗಿ ಓದಂತ ವಿದ್ಯಾವಂತ ಯುವತಿಯಾಗಿದ್ಲು. ಜನರ ಜೊತೆ ಹೇಗೆ ಯಾವ ರೀತಿ ವ್ಯವಹರಿಸಬೇಕು ಅಂತ ಆಕೆಗೆ ಗೊತ್ತಿತ್ತು. ಇತರರಿಗಿಂತ ಆಕೆ ಚೆನ್ನಾಗಿ ಜನರ ಹತ್ರ ವರ್ತಿಸ್ತಾ ಇದ್ಲು. ಅಲ್ಲಿಗೆ ಬರೋರೆಲ್ಲ ಅವಳ ಬಳಿಗೆ ಬರುವಷ್ಟರ ಮಟ್ಟಿಗೆ ಆಕೆ ಗುರುತಿಸ್ಕೊಂಡಿದ್ಲು. ಹೀಗಿದ್ದಾಗ ರಾಣಿ ಬಳಿ ಒಬ್ಬ ವ್ಯಕ್ತಿ ಆಗಾಗ ಬರ್ತಿದ್ದ. ಅವನು ಬೇರೆಯವ್ರ ರೀತಿ ಇರ್ಲಿಲ್ಲ. ಅವನು ಸಭ್ಯ ಹಾಗೂ ಒಳ್ಳೆ ವ್ಯಕ್ತಿ ಅಂತ ಆಕೆಗೆ ಬೇಗನೆ ಗೊತ್ತಾಗಿತ್ತು. ಈ ಒಂದು ನರಕದಲ್ಲಿ ನಾನು ಅವನೊಬ್ಬನನ್ನ ಮಾತ್ರ ನಂಬಬಹುದಂತ ಆಕೆಗೆ ಅನ್ಸಿತ್ತು. ಒಂದು ದಿನ ಅವನು ಇದೇ ರೀತಿ ಬಂದಾಗ ಈ ರಾಣಿ, ನೋಡಿ, ನೀವು ದಯಮಾಡಿ ನನಗೆ ಒಂದು ಸಹಾಯ ಮಾಡಬೇಕು. ಈ ಒಂದು ಸಹಾಯವನ್ನ ನೀವು ನನಗೆ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ ಅಂತ ಆಕೆ ಕೇಳ್ಕೊಂಡಿದ್ಲು. ಸರಿ, ಅದೇನ್ ಹೇಳಿಂದ ಈತ ಕೇಳಿದಾಗ ಈ ರಾಣಿ, ನಾನೊಂದು ನಂಬರ್ ಕೊಡ್ತೀನಿ, ಅದಕ್ಕೆ ನೀವು ನನ್ನ ಅಣ್ಣನ್ಗೆ ಕರೆ ಮಾಡಿ ನಾನು ಇಲ್ಲಿರುವ ಬಗ್ಗೆ ತಿಳಿಸಿದ್ರೆ ಸಾಕು ಅಂತ ಹೇಳಿದ್ಲು. ಆದ್ರೆ ಅವನು ಇಲ್ಲಿಗೆ ಬಂದಾಗ ನನ್ನ ಅಣ್ಣ ಅಂತ ಹೇಳ್ಕೊಂಡು ಬರೋದ್ ಬೇಡ, ಆ ರೀತಿ ಹೇಳಿದ್ರೆ ಅವನಿಗೆ ಮತ್ತೆ ನನಗೆ ಇಬ್ಬರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಈ ಒಂದು ವಿಷಯವನ್ನ ಅವನಿಗೆ ಎಷ್ಟು ಸೂಕ್ಷ್ಮವಾಗಿ ತಿಳಿಸಬೇಕು ಅಷ್ಟು ಸೂಕ್ಷ್ಮವಾಗಿ ತಿಳಿಸಿ ಅವನು ಇಲ್ಲಿಗೆ ಬರುವಂತೆ ಮಾಡಿ ಅಂತ ಆಕೆ ಕಣ್ಣೀರನ್ನ ಹಾಕ್ತಾ ವಿನಂತಿ ಮಾಡ್ಕೊಂಡಿದ್ಲು. ಆಗ ಆ ವ್ಯಕ್ತಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ, ಅಷ್ಟೇ ತಾನೆ, ಹಾಗೇನೆ ಮಾಡ್ತೀನಿ, ನೀನೇನ್ ಚಿಂತೆ ಮಾಡ್ಬೇಡ ಅಂತ ಆತ ಧೈರ್ಯವನ್ನ ಹೇಳಿ ಅಲ್ಲಿಂದ ಹೊರಟು ಹೋದ.
ಆ ಒಂದು ಕಟ್ಟಡದಿಂದ ಇಳಿದು ಹೋದವನೇ ಒಂದು ನಿರ್ಜನ ಸ್ಥಳವನ್ನ ಆರಿಸಿ ಆಕೆ ಕೊಟ್ಟಂತ ನಂಬರ್ಗೆ ಕರೆ ಮಾಡ್ದ. ಆ ಕಡೆಯಿಂದ ರಾಣಿಯ ಅಣ್ಣ ರಿಸೀವ್ ಮಾಡಿದಾಗ ಕರೆ ಮಾಡದಂತ ವ್ಯಕ್ತಿ ರಾಣಿ ಹೇಳಿದಂತ ವಿಷಯವನ್ನ ಅಷ್ಟೇ ಮುತುವರ್ಜಿ ವಹಿಸಿ ಸೂಕ್ಷ್ಮವಾಗಿ ತಿಳಿಸಿದ್ದ. ತನ್ನ ತಂಗಿ ಅಲ್ಲಿರುವಂತ ಬಗ್ಗೆ ಕೇಳಿ ತಿಳಿದಂತ ಅಣ್ಣ ಎಕ್ಸೈಟ್ ಆಗಿ ಓಕೆ, ನಾನು ತಕ್ಷಣ ಅಲ್ಲಿಗೆ ಬರ್ತೀನಿ, ನಿಮ್ಗೆ ತುಂಬಾ ಧನ್ಯವಾದ ಅಂತ ಹೇಳಿ ಕರೆಯನ್ನ ಕಟ್ ಮಾಡಿ ಈ ಒಂದು ವಿಷಯವನ್ನ ಮನೆಯವರಿಗೆ ತಿಳಿಸಿ ನಾನು ಇವತ್ತು ದೆಹಲಿಗೆ ಹೊರಡ್ತೀನಿ ಅಂತ ಹೇಳಿ ಹೊರಟಿದ್ದ. ಹಾಗೆ ಹೊರಟಂತ ಆ ವ್ಯಕ್ತಿ ಕೋಲ್ಕತ್ತಾದಿಂದ ದೆಹಲಿಗೆ ಬಂದ. ದೆಹಲಿ ಅವನಿಗೆ ಒಂದು ಹೊಸ ಸ್ಥಳ. ಅಲ್ಲಿ ರಾಣಿ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಎಂಥವರ ಸುತ್ತ ಅವಳಿದ್ದಾಳೆ ಅಂತ ಅವನಿಗೆ ಯಾವ ಐಡಿಯಾ ಕೂಡ ಇರಲಿಲ್ಲ. ಅವನು ಅಲ್ಲಿ ಇಳಿದವನೇ ತನಗೆ ಕರೆ ಮಾಡದಂತ ವ್ಯಕ್ತಿಗೆ ಕರೆ ಮಾಡಿ ತಾನು ಬಂದಿರೋದಾಗಿ ತಿಳಿಸಿದ್ದ. ನಂತರ ಈತ ಅಲ್ಲಿಗೆ ಹೋಗಿ ತನ್ನ ತಂಗಿ ಇರುವ ಜಾಗ ಯಾವುದು ಅಂತ ಕೇಳಿದಾಗ ಅದ್ರ ಬಗ್ಗೆ ಮುಕ್ತವಾಗಿ ತಿಳಿಸೋದಕ್ಕೆ ಆ ವ್ಯಕ್ತಿಗೆ ತುಸು ಮುಜುಗರ ಆಯ್ತು. ಆದ್ರೂ ಕೂಡ ಹೇಗೋ ಧೈರ್ಯ ಮಾಡಿ ಅಸಲಿ ವಿಷಯವನ್ನು ಅವನಿಗೆ ತಿಳಿಸಿದ್ದ. ನೋಡಿ, ಆ ಸ್ಥಳ ಅಷ್ಟು ಒಳ್ಳೇದಲ್ಲ, ಅಲ್ಲಿರುವಂತ ಜನರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ. ನೀವು ಅಲ್ಲಿಗೆ ತಂಗಿ ಬೇಕು ಅಂತ ಹೋದ್ರೆ ನಿಮ್ಮ ಸಹಿತ ಅವಳಿಗೂ ತೊಂದರೆ. ಹೀಗಾಗಿ ನೀವಲ್ಲಿ ಗಿರಾಕಿಯ ವೇಷವನ್ನ ಹಾಕಿ ಹೋಗ್ಬೇಕು ಅಂತ ಆತ ಹೇಳಿದಾಗ ಈ ಒಂದು ವಿಷಯವನ್ನ ಕೇಳದಂತ ರಾಣಿಯ ಅಣ್ಣ ನಿಜಕ್ಕೂ ದಂಗಾಗಿದ್ದ. ಸರಿ, ತಾನು ಹೇಗೋ ಅಲ್ಲಿಗೆ ಹೋಗಿ ಅವಳ ಕುಶಲಕ್ಷೇಮವನ್ನು ವಿಚಾರಿಸಿ ಸಾಧ್ಯವಾದ್ರೆ ಅವಳನ್ನ ಅಲ್ಲಿಂದ ಹೇಗಾದ್ರೂ ಮಾಡಿ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಹೊರಟಿದ್ದ. ನಂತರ ಆ ಬಿಲ್ಡಿಂಗ್ ನ ಬಳಿ ಬಂದಂತ ಅವನು ಒಳಗಡೆ ಬಂದು ಅಲ್ಲಿದ್ದಂತ ಯಾರೋ ಮುಖ್ಯಸ್ಥರನ್ನ ಭೇಟಿಯಾದ. ನಂತರ ಇವನು ಗಿರಾಕಿ ಅಂತ ಭಾವಿಸಿದಂತ ಅವರು ಸರಿ ನೀನು ಇಲ್ಲೇ ಇರು, ಮಾಲ್ಗಳನ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಒಂದಷ್ಟು ಜನ ಯುವತಿಯರನ್ನ ಅವ್ರ ಮುಂದೆ ತಂದು ನಿಲ್ಸಿದ್ದ. ಅವರನ್ನ ಈ ಯುವಕ ನೋಡಿದ್ದ. ಆದ್ರೆ ಅದರಲ್ಲಿ ಅವನ ತಂಗಿ ಇರ್ಲೇ ಇಲ್ಲ. ಅವರೆಲ್ಲರನ್ನೂ ಕೂಡ ರಿಜೆಕ್ಟ್ ಮಾಡದಂತ ಈ ಯುವಕ ತನಗೆ ಫ್ರೆಶ್ ಹುಡುಗಿ ಬೇಕು ಅಂತ ಹೇಳಿದ್ದ. ಆಗ ಅಲ್ಲಿಗೆ 2-3 ತಿಂಗಳ ಮುನ್ನಷ್ಟೇ ಬಂದಂತ ರಾಣಿಯ ಕೊಠಡಿ ತೋರಿಸಿ ಅವಳು ಹೊಸ ಹುಡುಗಿ ಅಂತ ಆ ಬಾಗಿಲ ಕಡೆ ಅವನಿಗೆ ಕೈಯನ್ನು ತೋರಿಸಿದಾಗ ಅಲ್ಲಿಗೆ ಬಂದವನೇ ಅದರ ರೂಮ್ ನಂಬರ್ 68ರ ಮುಂದೆ ಬಂದು ನಿಂತಿದ್ದ. ಆಕೆಗಾದ್ರೆ ಡಬಲ್ ಚಾರ್ಜ್ ಕೊಡ್ಲೇಬೇಕು ಅಂತ ಮೊದಲೇ ತಿಳಿಸಲಾಗಿತ್ತು. ಸರಿ ಅಂತ ಈತನು ಕೂಡ ಒಪ್ಕೊಂಡಿದ್ದ. ನಂತರ ಆ ರೂಮಿಂದ ರಾಣಿ ಹೊರಗಡೆ ಬಂದಿದ್ಲು. ಆಕೆ ಅಣ್ಣ ಅವಳನ್ನ ತದೇಕವಾಗಿ ನೋಡ್ತಾನೆ. ಅವಳು ಕೂಡ ತಲೆ ಎತ್ತಿ ಅಣ್ಣನನ್ನ ನೋಡ್ತಾಳೆ. ಆ ಒಂದು ಸ್ಥಳದಲ್ಲಿ ಅಂತ ಒಂದು ಸ್ಥಿತಿಯಲ್ಲಿ ಅಣ್ಣನನ್ನ ನೋಡ್ಬೇಕಾದಂತ ಗತಿ ಬಂದದ್ದು ಅವಳಿಗೆ ನಿಜಕ್ಕೂ ನಾಚಿಕೆ ಪಡುವಂತ ಸಂಗತಿಯಾಗಿತ್ತು. ಅವರಿಬ್ರು ಕೂಡ ಏನು ಮಾತಾಡದೆ ಮೌನದಿಂದ ರೂಮ್ಗೆ ಬಂದು ಬಾಗಿಲನ್ನ ಹಾಕೊಳ್ತಾರೆ. ಒಳಗ್ ಬಂದವರೇ ಇಬ್ರು ಕೂಡ ಕಣ್ಣೀರನ್ನ ಹಾಕ್ತಾರೆ. ಈ ರಾಣಿಗೆ ದುಃಖ ಉಮ್ಮಳಿಸಿ ಬಂದು ಕಣ್ಣೀರು ಧಾರಾಕಾರವಾಗಿ ಹರಿದಾಗ ಅದೆಲ್ಲಿ ಹೊರಗಡೆ ಇದ್ದವ್ರಿಗೆ ಕೇಳಿಸುತ್ತು ಅಂತ ಅವಳ ಅಣ್ಣ ಅವಳ ಬಾಯನ್ನ ಮುಚ್ಚಿದ್ದ. ನಂತರ ಎಷ್ಟು ಹೊತ್ತು ಅತ್ತ ಬಳಿಕ ಹೇಗಿದ್ದೀಯಾ ಅಂತ ಕೇಳಿದ್ದ. ಆಗ ಈ ರಾಣಿ ತಾನು ಅಲ್ಲಿಗೆ ಬಂದು ಹೇಗೆ ಏನೆಲ್ಲ ಅನುಭವಿಸ್ತೆ ಅಂತ ಆತನಿಗೆ ಎಲ್ಲವನ್ನ ವಿವರಿಸಿದ್ಲು. ಅದೆಲ್ಲ ಕೇಳಿಸ್ಕೊಂಡಂತ ರಾಣಿಯ ಅಣ್ಣ ಆದದ್ದಾಯ್ತು, ಈಗ ಇಲ್ಲಿಂದ ಪಾರಾಗಿ ಹೊರಗಡೆ ಹೋಗೋದು ಹೇಗೆ ಅಂತ ಯೋಚಿಸೋಣ ತಡಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತಾನೆ. ಅವರು ಮಾತಾಡ್ತಾ ಸಮಯ ಜಾರು ಹೋದದ್ದೇ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಹೊರಗಡೆಯಿಂದ ಯಾರೋ ನಿನ್ನ ಸಮಯ ಮುಗೀತು ಹೊರಗಡೆ ಬಾ ಅಂತ ಕರೆದಿದ್ದ. ಆಗ ಈತ ನನ್ಗೆ ಇನ್ನೂ ಸ್ವಲ್ಪ ಸಮಯ ಇಲ್ಲೇ ಇರಬೇಕು ಅಂತ ಅನಿಸ್ತಾ ಇದೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಸರಿ ಅದಕ್ಕೆ ಹೆಚ್ಚಿಗೆ ಹಣವನ್ನು ಕೊಡಬೇಕು ಅಂತ ಆತ ಹೇಳಿದ್ದ. ಸರಿ ಅಂತ ಆತ ಮತ್ತೆ ಹೆಚ್ಚು ಹಣವನ್ನು ಕೊಟ್ಟು ತನ್ನ ತಂಗಿ ಜೊತೆ ಸಮಯವನ್ನ ಕಳೆಯೋದಿಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ತಾನು ಹೆಚ್ಚಿಗೆ ಕೇಳಿದಂತ ಸಮಯ ಕೂಡ ಮುಗಿದು ಹೋಗಿ ಅವನು ಹೊರಗಡೆ ಬರ್ಬೇಕಾಯ್ತು. ತಂಗಿಗೆ ಧೈರ್ಯವನ್ನು ಹೇಳಿ ಹೊರಗಡೆ ಬಂದಂತ ಅಣ್ಣನ್ಗೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಮತ್ತೆ ಸ್ವಲ್ಪ ಸಮಯವನ್ನ ಬಿಟ್ಕೊಂಡು ಹಣ ಕೊಟ್ಟು ತನ್ನ ತಂಗಿಯ ರೂಮ್ಗೆ ವಾಪಸ್ ಬಂದಿದ್ದ. ಈ ಸಲ ಅಲ್ಲಿಂದ ಹೇಗೆ ಯಾವ ರೀತಿ ತಪ್ಪಿಸ್ಕೊಂಡು ಹೋಗಬಹುದು ಅಂತ ಅವನು ಅವಳನ್ನೇ ಕೇಳಿದ್ದ. ಆಗ ಸ್ವಲ್ಪ ಹೊತ್ತು ಯೋಚಿಸಿದಂತ ರಾಣಿ ಅದೇ ಕಟ್ಟಡದಲ್ಲಿ ಸ್ವಾತಿ ಎಂಬ ಮಹಿಳೆ ಬಗ್ಗೆ ಹೇಳಿ ಆಕೆಯನ್ನ ಪರಿಚಯ ಮಾಡ್ಕೊಂಡ್ರೆ ಅದು ಸಾಧ್ಯ ಆಗ್ಬಹುದು ಅಂತ ಹೇಳಿದ್ದ. ಆ ಸ್ವಾತಿ ಆ ಕಟ್ಟಡದಲ್ಲಿ ವಾಸ ಇದ್ದಂತ ಒಬ್ಬ ವಾರ್ಡನ್ ತರಹ. ಅಲ್ಲಿ ಯಾವುದೇ ಯುವತಿಯನ್ನ ಯಾರೇ ಬಲವಂತ ಮಾಡಿದ್ರೆ ಅಥವಾ ಬಲವಂತದಿಂದ ಕರೆತಂದ್ರೆ ಅಂತವರನ್ನ ಆಕೆ ರಕ್ಷಣೆ ಮಾಡ್ತಿದ್ಲು. ಆಕೆ ನಿನ್ಗೆ ಏನಾದ್ರೂ ಸಹಾಯ ಮಾಡಬಹುದು ನೋಡು ಅಂತ ರಾಣಿ ಹೇಳಿದಾಗ ಸರಿ ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಟ. ಸ್ವಾತಿಯನ್ನ ಭೇಟಿಯಾಗುವ ಮೊದಲು ಇದಕ್ಕೆ ಪೊಲೀಸರ ಸಹಾಯ ಬೇಕು ಅಂತ ತನ್ಗೆ ಅನ್ನಿಸ್ತು. ಅವನು ಹೊರಗಡೆ ಬಂದವನೇ ನೇರ ಡಿಸಿ ಕಚೇರಿಯನ್ನು ತಲುಪಿ ಅಲ್ಲಿ ಕಿರಣ್ ಎಂಬಾಕೆಯನ್ನ ಭೇಟಿಯಾಗಿ ಅವ್ರಿಗೆ ನಡೆದಂತ ಎಲ್ಲಾ ವಿಷಯವನ್ನು ಕೂಡ ತಿಳಿಸಿ ಸಹಾಯವನ್ನ ಬೇಡಿದ್ದ. ಅದರಂತೆ ಆಗಸ್ಟ್ 9ನೇ ತಾರೀಕು ರಾಣಿಯ ಅಣ್ಣನಿಗೆ ಮತ್ತೆ ಆ ಕಟ್ಟಡದ ಬಳಿ ಗಿರಾಕಿಯ ತರ ಹೋಗಿ ತನ್ನ ತಂಗಿ ಜೊತೆ ಇರೋದಕ್ಕೆ ಕೇಳ್ಕೊಳ್ಳಾಯ್ತು. ಆನಂತರ ಪೊಲೀಸರು ಅಲ್ಲಿಗೆ ರಹಸ್ಯವಾಗಿ ದಾಳಿಯನ್ನ ನಡೆಸಿ ರೈಡ್ ಮಾಡಿದಾಗ ರಾಣಿಯ ಸಹಿತ ಅನೇಕರು ಪೊಲೀಸರ ರಕ್ಷಣೆಗೆ ಸಿಲುಕಿದ್ರು. ಅಲ್ಲಿದ್ದಂತ ಮ್ಯಾನೇಜರ್ ಹಾಗೂ ಇತರ ಮಾಲೀಕರನ್ನ ಬಂಧಿಸಿ ಆ ಇಡೀ ಸ್ಥಳವನ್ನ ಸೀಸ್ ಮಾಡಲಾಯಿತು. ನಂತರ ರಾಣಿ ತನ್ನ ಅಣ್ಣನ ಜೊತೆ ಕ್ಷೇಮವಾಗಿ ಕೋಲ್ಕತ್ತಾವನ್ನ ತಲುಪಿದ್ಲು. ವೀಕ್ಷಕರೇ, ಇದು 2019ರ ಆಗಸ್ಟ್ ತಿಂಗಳಲ್ಲಿ ದೆಹಲಿಯಲ್ಲಿ ನಡೆದಂತ ಘಟನೆ. ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಅಕ್ರಮ ವೇಶ್ಯಾವಾಟಿಕೆ ನಡೀತಾನೆ ಇದೆ. ಎಷ್ಟೋ ಜನ ಮುಗ್ಧ ಯುವತಿಯರು ಈ ದಂಧೆಗೋಸ್ಕರ ಬಲಿಯಾಗ್ತಿದ್ದಾರೆ. ಇವ್ರಿಗೆಲ್ಲ ಕೋಲ್ಕತ್ತಾದ ರಾಣಿಗೆ ಸಿಕ್ಕ ಹಾಗೆ ಪೊಲೀಸರ ನೆರವು ಸಿಕ್ಕಿ ನ್ಯಾಯ ಸಲ್ಲಬೇಕು. ಹೆಣ್ಣು ಯಾವತ್ತೂ ಕೂಡ ಯಾರಿಗೂ ಗುಲಾಮಳಲ್ಲ. ಆಕೆ ತನಗೆ ಬೇಕಾದ ಹಾಗೆ ಈ ಸಮಾಜದಲ್ಲಿ ಘನತೆಯಿಂದ ಬದುಕುವಂತ ಹಕ್ಕಿದೆ. ಅದನ್ನ ಕಸಿಯುವಂತ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಈ ಮಧ್ಯ ರಾಣಿಗೆ ಸಹಾಯ ಮಾಡದಂತ ಆ ವ್ಯಕ್ತಿಗೆ ವಿಶೇಷ ಧನ್ಯವಾದವನ್ನ ಸಲ್ಲಿಸಲೇಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.